ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಬಾಲಕ ಹುಚ್ಚಾಟವನ್ನ ಮಾಡಿದ್ದಾನೆ. ಮಹಾಲಕ್ಷ್ಮಿ ಲೇಔಟ್ನ ಜೆಸಿ ನಗರದಲ್ಲಿ ವೀಲಿಂಗ್ ಮಾಡಿದ್ದಾನೆ. ಅಪ್ರಾಪ್ತನ ವೀಲಿಂಗ್ ಹುಚ್ಚಾಟ ಸಿಸಿಟಿವಿಯಲ್ಲಿ ಸೆರೆಯಾಗಿರೋದು. ರೆಸಿಡೆನ್ಷಿಯಲ್ ಏರಿಯಾ ಜೆಸಿ ನಗರ, ಮಹಾಲಕ್ಷ್ಮಿ ಲೇಔಟ್ನಲ್ಲಿರುವಂತಹ ಜೆಸಿ ನಗರದಲ್ಲಿ ವೀಲಿಂಗ್ ಮಾಡಿದ್ದಾನೆ. ಅಪ್ರಾಪ್ತನ ವೀಲಿಂಗ್ ಹುಚ್ಚಾಟ ಸಿಸಿಟಿವಿಯಲ್ಲಿ ಸೆರೆಯಾಗಿರೋದು. ವೀಲಿಂಗ್ ಪುಂಡಾಟಕ್ಕೆ ಬ್ರೇಕ್ ಹಾಕೋದಕ್ಕೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ರಾಜಾಜಿನಗರ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಅಷ್ಟೇ ಅಲ್ಲ, ಎಲ್ಲೇ ಮಾಡಿದ್ರು ತಪ್ಪೆ. ವೀಲಿಂಗ್ ಮಾಡಂಗೆ ಇಲ್ಲ, ತಪ್ಪೆ. ವೀಲಿಂಗ್ ಒಂದು ಸಣ್ಣ ಏರಿಯಾದಲ್ಲಿ ಮಾಡಿದ್ರು ತಪ್ಪು, ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಮಾಡಿದ್ರು ತಪ್ಪು, ಜನನಿಬಿಡ ಪ್ರದೇಶದಲ್ಲಿ ಮಾಡಿದ್ರು ತಪ್ಪು, ಎಲ್ಲಿ ಮಾಡಿದ್ರು ತಪ್ಪೆ. ಅಲ್ಲಿ ನೋಡಿ, ಇಲ್ಲಿ ಹೋಗ್ತಾ ಇದ್ದಾನೆ, ವೀಲಿಂಗ್ ಮಾಡ್ಕೊಂಡು ಹುಚ್ಚಾಟ ಮಾಡಿದ್ದಾನೆ. ಅಕಸ್ಮಾತ್ ಈಗ ಮುಂದೆ ಒಂದು ರಸ್ತೆ, ಅಡ್ಡ ರಸ್ತೆ ಬರ್ತಾ ಇದೆ, ಅಲ್ಲಿಂದ ಯಾವ್ದಾದ್ರು ಬೈಕೋ ಯಾವ್ದಾದ್ರು ಮಕ್ಕಳು ವಯಸ್ಸಾದವರು ಸಡನ್ ಆಗಿ ಎಂಟ್ರಿ ಕೊಟ್ರೆ ಮುಗಿದೇ ಹೋಯ್ತು ಕತೆ ಅಲ್ವಾ. ಇವನ ನಿರ್ಲಕ್ಷ್ಯಕ್ಕೆ ಅಥವಾ ಇವನ ಈ ಹುಚ್ಚಾಟಕ್ಕೆ ಬೇರೆಯವರೆಲ್ಲ ಬಲಿ ಆಗ್ಬೇಕಾಗುತ್ತೆ ಆಮೇಲೆ. ಈಗ ಈ ದೃಶ್ಯನ ಪೊಲೀಸ್ನವ್ರಿಗೆ ಕೊಟ್ಟು ಇಂಥವ್ರ ವಿರುದ್ಧ ಕ್ರಮ ತಗೊಳ್ಳಿ ಅಂತ ಹೇಳಿ ಈಗ ಅಲ್ಲಿನ ಸ್ಥಳೀಯರು ಆಗ್ರಹಿಸ್ತಾ ಇದ್ದಾರೆ. ಬೆಂಗಳೂರಲ್ಲಿ ಬಹಳ ಇಂಥವೆಲ್ಲ ನಡೆಯೋದು. ಇವ್ರು ಸಾಯೋದಲ್ಲದೆ ಬೇರೆಯವ್ರನ್ನೂ ಸಾಯಿಸ್ಬಿಡ್ತಾರೆ. ನೋಡಿ, ಅಲ್ಲಿ ಕ್ರಾಸ್ಗೆ ರೈಟ್ ತಗೋತಾನಿತ್ತ, ಸಡನ್ ಆಗಿ ಯಾವ್ದಾದ್ರು ವೆಹಿಕಲ್ ಬಂದ್ಬಿಟ್ಟಿದ್ರೆ ಅಲ್ಲಿ ಅಷ್ಟೇ ಕತೆ. ಈ ವೀಲಿಂಗ್ ಮಾಡೋ ಪುಂಡರನ್ನ ಸುಮ್ಮನೆ ಬಿಡಬಾರ್ದು, ಇವ್ರಿಗೆ ಸರಿಯಾಗಿ ಪಾಠ ಕಲಿಸ್ಬೇಕು. ಇಲ್ಲ ಅಂತ ಅಂದ್ರೆ ಇವ್ರು ಸಾಯೋದಲ್ಲದೆ ಇನ್ನೊಬ್ರನ್ನೂ ಸಾಯಿಸ್ತಾರೆ ಇವ್ರು.